ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಬಿಜೆಪಿ ಸತ್ಯ ಶೋಧನಾ ಸಮಿತಿಯಿಂದ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಸಿಟಿ ರವಿ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಲಾಗಿತ್ತು. ಬಿವೈ ವಿಜಯೇಂದ್ರ ಅವರು ಎಚ್ಚೆತ್ತುಕೊಂಡಿದ್ರು. ಯಾವಾಗ ಅಡ್ಡ ಮತದಾನ ಆಯಿತು ಆ ಸಂದರ್ಭದಲ್ಲೇ ಎಚ್ಚೆತ್ತುಕೊಂಡು ಸಿಟಿ ರವಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನು ರೆಡಿ ಮಾಡ್ತಾರೆ. ಯಾರು ಆ ದ್ರೋಹಿ, ಪಕ್ಷಕ್ಕೆ ದ್ರೋಹ ಮಾಡಿದಂಥವ್ರು ಯಾರು ಅನ್ನೋದನ್ನ ಕಂಡುಹಿಡಿಯುವುದಕ್ಕೆ ಇದೀಗ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಡ್ಡ ಮತದಾನದ ವಿಚಾರ ಇಂದು ಬಿಜೆಪಿ ಸತ್ಯ ಶೋಧನಾ ಸಮಿತಿಯಿಂದ ವರದಿ ಕೂಡ ಸಲ್ಲಿಕೆ ಆಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗಿ ವರದಿ ಸಲ್ಲಿಕೆ ಆಗುತ್ತೆ. ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಸತ್ಯ ಶೋಧನಾ ಸಮಿತಿಯಿಂದ ಅಡ್ಡ ಮತದಾನ ಆಗಿತ್ತು. ಆ ಒಂದು ವಿಚಾರದಲ್ಲಿ ಇದೀಗ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಲಾಗಿದೆ. ಪ್ರತಿ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಸತ್ಯ ಶೋಧನಾ ಸಮಿತಿ. ಯಾರೆಲ್ಲ ಆ ರೀತಿ ಮಾಡಿದ್ರು, ಯಾರ್ಯಾರ ಹೆಸರಿದೆ, ಪ್ರತಿಯೊಂದು ಕೂಡ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ನಿರ್ದಿಷ್ಟ ಸಾಕ್ಷಿಗಳ ಕೊರತೆ ಇತ್ತು. ಕೆಲವು ಅನುಮಾನಗಳ ಮೇಲೂ ಕೂಡ ಶೋಧ ಕಾರ್ಯ ಆಗಿದೆ. ಅಡ್ಡ ಮತದಾನ ಮಾಡಿದವರು ಇವರೇನಾ ಅಂತ ಪಕ್ಕ ಆದ್ರೆ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಚಿಂತನೆಯನ್ನ ಮಾಡ್ತಿದ್ದಾರೆ. ಸತ್ಯ ಶೋಧನೆ ಸಮಿತಿ ವರದಿ ಮೇಲೆ ಬಿಜೆಪಿ ಶಾಸಕರ ಕಣ್ಣಿರುವಂಥದ್ದು. ಈಗ ಆಲ್ರೆಡಿ ಹಲವು ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಮಲ ಪಾಳ್ಯದಲ್ಲಿ ಈಗ ಈ ಒಂದು ಅಡ್ಡ ಮತದಾನದ್ದೇ ದೊಡ್ಡ ಸದ್ದನ್ನ ಮಾಡ್ತಾ ಇರುವಂಥದ್ದು. ಇತ್ತೀಚೆಗೆ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಶಾಸಕರು ತಮ್ಮದೇ ಪಕ್ಷದ ಅಭ್ಯರ್ಥಿಗಳನ್ನ ಕೈಬಿಟ್ಟಿದ್ರು, ಕಾಂಗ್ರೆಸ್ಗೆ ಮಣಿಯನ್ನ ಹಾಕಿದ್ರು. ಹಾಗಾಗಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದಂಥದ್ದು. ಈ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಅವರು ಎಚ್ಚೆತ್ತುಕೊಂಡು ಸಿಟಿ ರವಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿದಂಥದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವಾಗ ಏನ್ ಅಡ್ಡ ಮತದಾನ ಆಯ್ತು, ಆ ಅಡ್ಡ ಮತದಾನದ ತಲೆ ಬಿಸಿನಲ್ಲಿ ಬಿಜೆಪಿ ಇದೆ. ಇಂದು ಸಿಟಿ ರವಿ ಅವರ ಒಂದು ನಿಯೋಗ ಏನಿತ್ತು ಅದು ವರದಿಯನ್ನ ಕೂಡ ಸಲ್ಲಿಕೆ ಮಾಡುತ್ತೆ. ವರದಿಯಲ್ಲಿ ಏನೇನೆಲ್ಲ ಇರಬಹುದು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳ್ಯದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಕೂಡ ಸಂಚಲನ ಮೂಡಿಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಅಡ್ಡ ಮತದಾನ ಮಾಡಿರ್ತಕ್ಕಂಥವ್ರು ಯಾರು ಅನ್ನುವಂತ ಕಂಡುಹಿಡಿಯುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಒಂದು ಸತ್ಯ ಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸಿಟಿ ರವಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ತಂಡವನ್ನು ಕೂಡ ರಚನೆ ಮಾಡಿದ್ರು. ಅದರಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮತ್ತೆ ಮಾಜಿ ಸಚಿವ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಕೂಡ ಒಂದು ಸಮಿತಿ ಕೂಡ ರಚನೆ ಕೂಡ ಮಾಡಿದ್ರು. ಆ ಒಂದು ಸತ್ಯ ಶೋಧನಾ ಸಮಿತಿಯು ಕೂಡ ಸಾಕಷ್ಟು ಪರಿಶೀಲನೆ ಕೂಡ ನಡೆಸಿದೆ. ಯಾವೆಲ್ಲ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾರೆಲ್ಲ ಶಾಸಕರ ಮೇಲೆ ಅನುಮಾನ ಬರುತ್ತೆ ಆ ಎಲ್ಲ ಶಾಸಕರನ್ನು ಕೂಡ ಕುಲಂಕುಷವಾಗಿ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಬಿಜೆಪಿಯ ಪ್ರತಿಯೊಬ್ಬ ಶಾಸಕರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಸೂಕ್ತ ಯಾವ ರೀತಿಯಾಗಿ ಅವ್ರು ಅಡ್ಡ ಮತದಾನ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಯಾರೆಲ್ಲ ಹೇಗೆ ಅಲ್ಲಿ ಇರ್ತಕ್ಕಂತ ಒಂದು ಅನುಮಾನಗಳು ಏನು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಸುಕನ್ಯಾ, ಈಗ ಇವರೇ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ನಿರ್ದಿಷ್ಟವಾಗಿರ್ತಕ್ಕಂತ ಒಂದು ದಾಖಲೆ ಕೂಡ ಸಿಕ್ಕಿಲ್ಲ. ಹಾಗಾಗಿ ಯಾರೆಲ್ಲ ಅನುಮಾನ ಇದೆ ಆ ಎಲ್ಲಾ ಶಾಸಕರು ಕೂಡ ಬಹಳಷ್ಟು ಕುಲಂಕುಷವಾಗಿ ಕೂಡ ಪರಿಶೀಲನೆ ನಡೆಸಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಹಿರಿಯರಿಂದಲೂ ಕೂಡ ಸಲಹೆಯನ್ನ ಪಡೆದುಕೊಂಡು ಆ ಒಂದು ಮಾರ್ಗದರ್ಶನದಲ್ಲೂ ಕೂಡ ಈ ಸಮಿತಿ ಕೆಲಸ ಮಾಡಿದೆ ಅನ್ನುವಂಥದ್ದು. ಈಗಾಗಲೇ ಕೆಲವು ಶಾಸಕರ ಒಂದಿಷ್ಟು ಅಸಮಾಧಾನ ಆಗಿರಬಹುದು, ಮತ್ತೆ ಅವರ ಪಕ್ಷದ ಹಿಂದಿನ ಚಟುವಟಿಕೆಗಳಾಗಿರಬಹುದು, ಅವೆಲ್ಲವನ್ನು ಕೂಡ ಗಮನಿಸಿ ಅವೆಲ್ಲ ಶಾಸಕರನ್ನು ಕೂಡ ಪರಿಶೀಲನೆ ಕೂಡ ಮಾಡಿದ್ದಾರೆ. ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಈ ಸಮಿತಿ ವರದಿಯನ್ನ ಕೊಡ್ಲಿದೆ. ಆ ವರದಿಯಲ್ಲಿ ಯಾವೆಲ್ಲ ಶಾಸಕರ ಹೆಸರಿದೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಕುತೂಹಲ ಕೆಡೆ ಮಾಡಿ ಕೊಡ್ತಾ ಇದೆ. ಎಲ್ಲಾ ಬಿಜೆಪಿಯ ಶಾಸಕರ ಕಣ್ಣು ಈ ಸತ್ಯ ಶೋಧನಾ ಸಮಿತಿ ಕೊಡ್ತಕ್ಕಂಥ ವರದಿಯ ಮೇಲೆ ಇರುವಂತದ್ದು. ಯಾವ ಶಾಸಕರ ಮೇಲೆ ಅನುಮಾನ ವ್ಯಕ್ತಪಡಿಸಲಾಗಿದೆ, ಆ ಶಾಸಕರನ್ನ ಹೆಸರು ಕೊಡ್ಲಿಕ್ಕೆ ಏನ್ ಕಾರಣ ಅನ್ನುವಂಥದ್ದನ್ನು ಕೂಡ ಸಮಿತಿ ಅಲ್ಲಿ ದಾಖಲೆ ಕೂಡ ಇಡಬೇಕಾಗುತ್ತೆ. ಹಾಗೆ ನಮಗೆ ತಿಳಿದಿರುವಂತ ಮಾಹಿತಿಯ ಪ್ರಕಾರ ನಿರ್ದಿಷ್ಟವಾಗಿರ್ತಕ್ಕಂಥ ದಾಖಲೆ ಲಭ್ಯವಾಗಿಲ್ಲ. ಆದ್ರೆ ಅನುಮಾನಗಳ ಮೇಲೆ ಕೂಡ ಕೆಲವೊಂದಿಷ್ಟು ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು. ಅದನ್ನ ಹೈಕಮಾಂಡ್ ನಾಯಕರಿಗೆ ಪಟ್ಟಿನ ರವಾನಿಸಿದಂತ ಸಂದರ್ಭದಲ್ಲಿ ಅವರು ಕೂಡ ಕುಲಂಕುಷವಾಗಿ ಅಲ್ಲಿ ಹೈಕಮಾಂಡ್ಗೂ ಕೂಡ ಕೆಲವಷ್ಟು ಮಾಹಿತಿ ಇರುವಂತದ್ದು. ಅವರು ಅದನ್ನ ಪರಿಶೀಲಿಸಿ ಒಂದು ಸೂಕ್ತ ಕ್ರಮ ಕೈಗೊಳ್ಳುವಂತ ಎಲ್ಲ ಸಾಧ್ಯತೆ. ಯಾವೆಲ್ಲ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದೇನೋ ಗೊತ್ತಾದ್ರೆ
ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಬಿಜೆಪಿಯ ನಾಯಕರು ಕೂಡ ಇರುವಂತದ್ದು. ಹಾಗಾಗಿ ಸತ್ಯಶೋಧನಾ ಸಮಿತಿ ಕೊಡುವಂತ ವರದಿ ಮೇಲೆ ಎಲ್ಲರ ಕಣ್ಣು ಅಂತ ಹೇಳ್ಬೋದು ಸುಕನ್ಯಾ. ಎಸ್ ಬಸವರಾಜ್, ಹೋಲ್ಡ್ ಆನ್, ಐ ವಿಲ್ ಟಾಕ್ ಯು ಲೇಟರ್.